ಮಕ್ಕಳನ್ನ ಸರ್ಪ್ರೈಸ್ ಮಾಡೋದಕ್ಕೆ ಸ್ಕೂಲ್ ಹತ್ರ ಸೂಪರ್ ಬೈಕ್ ತಗೊಂಡೋದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಈ ವಿಡಿಯೋಲಿ ನೀವೇ ನೋಡಿ. ಬೆಳಗ್ಗೆ ಎದ್ದು ಜಿಮ್ ಹೋಗೋ ಮುಂಚೆ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿದೆ ಅಂತ ಆ ಸೌಂಡ್ಗೆ ಅಕ್ಕಪಕ್ಕದವರೆಲ್ಲ ಆಚೆ ಬಂದು ಜಸ್ಟ್ ಬೈಬೇಕು ಇನ್ನೇನು ಅಷ್ಟರಲ್ಲೇ ಎಸ್ಕೇಪ್ ಆಗ್ಬಿಟ್ಟೆ ಗುರು. ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು, ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಆನ್ ದ ವೇ ಹೋಗ್ತಾ ಟೀ ಕುಡಿಯೋದಕ್ಕೆ ಸ್ಟಾಪ್ ಹಾಕ್ದೆ. ಅಯ್ಯೋ ಸಾರಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಲ್ವಲ್ಲ, ಮನೆ ಬೆಚ್ಚಗಾಗುವ ಸಮಾರಂಭಕ್ಕೆ. ಇದು ನಾನ್ ಹೇಳಿಲ್ಲ ಗುರು, ಗೂಗಲ್ ಟ್ರಾನ್ಸ್ಲೇಷನ್ ಹೇಳಿದ್ದು. ಲೊಕೇಶನ್ ರೀಚ್ ಆಗಷ್ಟರಲ್ಲೇ ಆದಿತ್ಯ ಮಧುಮಗನ್ ತರ ಎಂಟ್ರಿ ಕೊಡ್ತಾನೆ. ಸಖತ್ತಾಗಿ ಕಟ್ಸಿರೋ ಮನೆನ ನೋಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದಿರೋ ರೀಸನ್ಗೆ ಹೊರಟ್ವಿ. ಊಟದಲ್ಲಂತೂ ಸಖತ್ ವೆರೈಟಿ ಇತ್ತು ಗುರು. ನಾನು ವರ್ಷಬ್ರು ಊಟ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ನಾನು ಹೊರಟಿದ್ದೆ ಆಕಾಶ್ ಮನೆಗೆ. ಬಟ್ ಆಕಾಶ್ನ ನೋಡೋದಿಕ್ಕಲ್ಲ, ಇವ್ರಿಬ್ರನ್ನ ನೋಡೋದಕ್ಕೆ. ಇವ್ರಿಬ್ರು ಎಷ್ಟ್ ತರ್ಲೆ ಅಂತ ಈ ವಿಡಿಯೋ ನೀವೇ ನೋಡಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನ್ ಬಾಲ್ ಬಿಸಾಕ್ದಾಗ ನನಗೆ ವಾಪಸ್ ತಂದು ಕೊಡ್ತಾನೆ. ಬಟ್ ನಾನ್ ಸ್ಲೋ ಆಗಿ ಬಿಸಾಕ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಅದನ್ನ ಆಕಾಶಕ್ಕೆ ತಗೊಂಡೋಗಿ ಕೊಡ್ತಾನೆ. ಭಲೇ ಕಿಲಾಡಿ ಗುರು ಇವನು. ಹಾಗೆ ಪ್ರತಿ ಸಲ ಹೇಳ್ದಂಗೆ ಮನುಷ್ಯರ್ಕಿನ್ನ ಜಾಸ್ತಿ ಇಷ್ಟಪಡೋದು ನಾನು ಈ ಪ್ರಾಣಿಗಳನ್ನ. ಟೈಮ್ ಆಯ್ತು ಅಂತ ಅಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಅಕ್ಕನ ಮಗನ್ನ ಪಿಕಪ್ ಮಾಡೋದಕ್ಕೆ ಹೋದೆ. ಈ ಸೂಪರ್ ಬೈಕ್ ತಗೊಂಡೋದಾಗ ಅಲ್ಲಿ ಮಕ್ಕಳ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ. ಮಕ್ಕಳು ಬಂದ್ರು ಅಲ್ಲಿ ನಿಮ್ಮ ಅಪ್ಪ ಕರೀತಿದಾರ. ಹಾಗೆ ಇನ್ನೊಂದ್ ನೆನಪಿರ್ಲಿ, ನಾನು ಇಲ್ಲಿ ಶೋಕಿ ಮಾಡಕ್ ಬಂದಿಲ್ಲ, ಮಕ್ಕಳ ಪ್ರೀತಿ ನೋಡಕ್ ಬಂದಿರೋದು. ಮಕ್ಕಳು ಮಾಡೋದೇ ಎಷ್ಟು ಚಂದ ಅಲ್ವಾ. ಅಲ್ಲಿಂದ ಡೈರೆಕ್ಟ್ ಆಗಿ ರಾಹುಲ್ನ ರಿಸೆಪ್ಷನ್ಗೆ ಹೊರಟೆ. ವಿಕೆಟ್ ಡೌನ್ ಆಯ್ತು ಅಂತ ಖುಷಿ ಪಡ್ಲಾ ಅಥವಾ ಹೊಟ್ಟೆ ಉರಿಸ್ತಿದ್ದಾನಂತ ಬೇಜಾರಾಗ್ಲಾ ಗುರು, ನೀವೇ ಹೇಳಿ. ಒಂದ್ ರೌಂಡ್ ಹೊಟ್ಟೆ ಉರ್ಸಾದ್ಮೇಲೆ ಬೈಕ್ ನ ಎತ್ಕೊಂಡು ವಿಡಿಯೋ ಶೂಟ್ಗೆ ಅಂತ ಹೋಗ್ತಾರೆ. ಅವ್ರಿಗೆ ವಿಶ್ ಮಾಡಿ ಮತ್ತೆ ಬಂದಿರೋ ಕಾರಣಕ್ಕೆ ಹೊರಟೆ, ಅದೇ ಊಟಕ್ಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಇದೂನು ನಾನೇನೆ. ಇಲ್ಲೂ ಕೂಡ ಸಖತ್ತಾಗಿರೋ ವೆರೈಟಿ ಊಟ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೊರಟಿದ್ದೆ ಮನೆ ಕಡೆಗೆ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ ಬಾಯ್. ಈ ವಿಡಿಯೋನ ನಿಮ್ ಫ್ರೆಂಡಿಗೆ ಶೇರ್ ಮಾಡ್ಬಿಟ್ಟು ಹೇಳಿ, ಮಗ ನೀನು ಒಂದಿನ ಸೂಪರ್ ಬೈಕ್ ತಗೊಳ್ತೀಯಾ ಅಂತ.